ಇವತ್ತು ಈ ಒಂದು ಕಾಲ್ ನಾನು ಫುಲ್ ಡೇ ಖುಷಿನ ಹಾಳು ಮಾಡ್ತಂತೆ ನಾನು ಅನ್ಕೊಂಡಿರ್ಲಿಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಇವತ್ತು ಮನೆಗೆ ಯಾರೂ ಇರಲಿಲ್ಲ, ಅದಂತೂ ನಿಮಗೂ ಗೊತ್ತೈತಿ. ಆಯ್ತು, ಆಮೇಲೆ ನಾನು ನಮ್ಮ ಪಪ್ಪ ಅಷ್ಟೇ ಇದ್ವಿ. ಅವರು ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಕ್ಕೆ ರೆಡಿ ಆದ್ರೆ ಹೋಗ್ಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಆಗಿರ್ಬೇಕನ್ನ ಬಂದು ನೋಡ್ತೇನೆ ಅಂತ ಹೇಳಿದ್ರೆ ಸುಮ್ಮನೆ ಮತ್ತೆ ಇನ್ನೇನು ಮಾಡೋದಂತೆ ನಮ್ಮ ಮನೆ ಕ್ಲೀನ್ ಮಾಡಕ್ಕೆ ರೆಡಿ ಆದೆ. ನೋ ಕಾಮೆಂಟ್ಸ್. ಇಲ್ಲ ಸರ್, ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ರೂಮಿಗೆ ಹೊಂಟೆ. ರೂಮ್ ಸ್ವಲ್ಪ ಕ್ಲೀನ್ ಮಾಡಬರೋಣ ಅಂತಂದೆ. ಅದನ್ನ ಕ್ಲೀನ್ ಮಾಡಿ ಇನ್ನೇನು ಅಷ್ಟ ರೆಡಿ ಮಾಡೋದಂತಂದೆ ಹೊರ ಹೋಗಿ ತಿನ್ಕೊಂಬದ್ರಾತಂತ ಹೋದೆ. ಅಲ್ಲಿ ಎಗ್ರೆಸ್ ನೋಡಿ ಎಗ್ರೆಸ್ ತಿನ್ಬೇಕನ್ನಿಸ್ತ. ಎಗ್ರೆಸ್ ತಿನ್ನಾಕ್ ಹೋದೆ. ಆಮೇಲೆ ಅಲ್ಲಿ ಪಪ್ಪ ರೊಕ್ಕ ಕೊಟ್ಟಿದ್ರೆ ಏನ್ರ ತಿನ್ಕೊಂತಂದೆ. ಅದ ನೆನಪಾತ. ಅದ ರೊಕ್ಕದ್ಲಿ ಮನ್ಯಾಗ ಒಬ್ಬನದಲ್ಲ ಏನೊಂದು ಚಿಕನ್ ಮಾಡಿದ್ರಾತಂತ ಚಿಕನ್ ತರಾಕ್ ಹೋದೆ. ನೋಡ್ರಿ ಈಗ ಅಡಿಗೆ ಮಾಡತ್ತೀನಿ. ಅಡಿಗೆಲ್ಲ ರೆಡಿ ಆದ್ಮ್ಯಾಗ ಫಿಲ್ಮ್ ಹತ್ತಿತ್ತ ಕಾಂಚನ 3. ಅದು ನೋಡ್ಕೊಂತ ಊಟ ಮಾಡಿದೆ. ಹಾರರ್ ಫಿಲ್ಮ್ ಪ್ಲಸ್ ನಾನ್ ವೆಜ್ ಊಟ ಅಂದ್ರೆ ಫುಲ್ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. मतलब अलग ही लेवल का बंदा था. ಹಂಗ ಊಟ ಅದು ಮಾಡಿ ಕುಂತಿದ್ದೆ ನೋಡ್ರಿ. ಅದ ಟೈಮಿಗೆ ಒಂದು ಕಾಲ್ ಬಂದ್ಬಿಡ್ತು. ಇನ್ಯಾರ್ದ ನಮ್ಮ ರಿಲೇಟಿವ್ಸ್ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ರಿಸಲ್ಟ್ ಯಾವಾಗ ಬರ್ತೈತಿ ಹೆಂಗ ಆಕೈತಿ ಅದನ್ನ ಕೇಳಕ್ ಫೋನ್ ಹಚ್ಚಿದ್ರೆ ಸುಮ್ಮನೆ ಏನೂ ಮಾತಾಡದ ಬಂದಾಗ ಹೇಳ್ತೇನೆ ಅಂತೇಳಿ ಕಟ್ ಮಾಡ್ಬಿಟ್ಟೆ. ಇಲ್ಲಿ ನೋಡ್ರಿ ಬೇಕಾಗಿ ಮಕ್ಕೊಂಡಿದ್ದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಂದ್ ಎಕ್ಸಾಮ್ ಟೆನ್ಷನ್ ಇಲ್ಲ, ಏನೇ ಟೆನ್ಷನ್ ಇಲ್ಲ. ಆಮ್ಯಾಗ ಇನ್ನೇನ್ ಮಾಡುದು ನೆಕ್ಸ್ಟ್ CET ಎಕ್ಸಾಮಿಗೆ ಓದ್ಕೊಂಡ್ರಾತಂತ ಬುಕ್ ತೆಗೆದು ಕುಂತೆ. ಓಕೆ, ಸಿಗುನಿ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ.